ಬರ್ರಿ ಇಲ್ಲಿ ಒಳಗ. ಅಲ್ಲೇ ನಿಂತಿರಲ್ಲ, ಬರ್ರಿ. ನಿಮ್ಮ ಮನ್ಯಾಗ ರೊಕ್ಕ ಕೊಡ್ತಾರನ ಗಣಪತಿ ಹಬ್ಬಕ್ಕ? ಕೊಡ್ತಾರ. ನಮ್ಮ ಮನ್ಯಾಗ ನಿಮ್ಮ ಮನೆ ಹಂಗ ಮಾಡಂಗಿಲ್ಲಪ್ಪ. ಗಣಪತಿ ಹಬ್ಬಕ್ಕಂದ್ರ ನಮ್ಮವ್ವ ನಮ್ಮ ದೊಡ್ಡವನವ್ರು ರೊಕ್ಕ ಕೊಡ್ತಾರ. ನಿಮ್ಮ ಮನ್ಯಾಗ ರೊಕ್ಕ ಕೊಡಂದ್ರಾಗ ನಾಯಿಗೆ ಓಡಿಸ್ದಂಗ ಓಡಿಸ್ಬಿಟ್ರ ನಮಗ. ಹೂಲೇ ಚೋಟೆ, ಏನು ಒಂದು 50 ರೂಪಾಯಿ 100 ರೂಪಾಯಿ ಕೊಡಕ್ಕೆ ನಮ್ಮ ಶಾಣೆತನ ಮಾಡ್ತಾರ. ಹಂಗ ಎಲ್ಲೆಲ್ಲೋ ತಿಂದು ಬಿಡ್ತಾರ ರೊಕ್ಕನ. ಇಲ್ಲಿ ಗಣಪತಿ ಹಬ್ಬಕ್ಕೆ ಕೊಡ್ರಿ ಒಂದು 50 ರೂಪಾಯಿ ಅಂತ ಅಂದ್ರಾಗ ಇಷ್ಟು ಉದ್ದ ಮಾತಾಡ್ತಾರ. ಚೋಟ, ಮೊದ್ಲು ನಿಮ್ಮ ಮನೆ ಕರಿ ನೋಡೋಣ, ನಿಮ್ಮ ಮನ್ಯಾಗ ಏನಂತಾರ ಅಂತಂದೆ. ಯವ್ವ, ದೊಡವ, ಯಾರದಿ? ಲಗುನ ಬರ್ರಿ ಇಲ್ಲಿ ಹೊರಗ. ಏನ್ಲೋ ಚೋಟ, ಊರಾಗಿರ ಹುಡುಗರ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿಯಲ್ಲ, ಎದಕ್ಕ? ಮತ್ತೆ ಏನಾರ ಜಗಳ ತಕೊಂಬಂದಿರನ ಏನು? ಯಾ ದೊಡವ, ಇಲ್ಲ ಬಿ, ಜಗಳ ಏನು ಮಾಡಿಲ್ಲಪ್ಪ ನಾವು. ಮತ್ತೇನ್ರಪ್ಪ ಇವತ್ತು ನಿಮ್ ಸವಾರಿ ನಮ್ಮನಿ ಕಡೆ ಬಂದ್ಬಿಟ್ಟೈತಿ, ಏನ್ ಸಮಾಚಾರ? ದೊಡವ, ನಾವು ಸಣ್ಣ ಸಣ್ಣ ಹುಡ್ರು ಸೇರಿ ಗಣಪತಿ ಇಡಾಕುಂತೀವಿ ಬೇ. ಅದಕ್ಕೆ ಗಣಪತಿ ಪಟ್ಟಿಗೆ ಕೇಳಾಕಂತ ಬಂದೀವಿ. 50 100 ರೂಪಾಯಿ ಏನಾರ ಇದ್ರೆ ಕೊಡಬೇ ದೊಡವ. ಅಲ್ಲಲ್ಲೋ, ನೀವ ಚುಚುರು ಒಂದೊಂದು ಗೇಣ್ ಅಷ್ಟದಿರಿ, ನೀವು ಗಣಪತಿ ಇಡ್ತೀರನ? ಇದನ್ನ ನಾವು ನಂಬಕನ? ಹೂನು ಬೇಚಿಗವ, ನಾವು ಗಣಪತಿ ಇಡ್ತೀವಿ. ಈ ವರ್ಷ ನಾವ ಇಡ್ಬೇಕಂತ ಮಾಡೀವಿ. ವರ್ಷ ದೊಡ್ಡವ್ರು ಇಡ್ತಿದ್ರಲ್ಲ, ಅಲ್ಲೇ ಹೋಗಿದ್ವಿ. ಆದ್ರ ಅವ್ರು ಯಾರು ನಮಗೆ ಬೆಲೆನೇ ಕೊಡಂಗಿಲ್ಲ ಅಂತಾರ. ಏನು ಕೆಲಸನ ನಾವೇನಾರು ಕೆಲಸ ಮಾಡ್ತೀವಿ ಅಂದ್ರೆ ನೀವು ಸಣ್ಣ ಹುಡುಗರೇ ನಡ್ರಿ ಅಂತ ಹಂಗ ಓಡಿಸ್ತಾರ್ಬೇ. ಅದಕ್ಕ ಈ ಸಲ ತಲಿ ಕೆಟ್ಟು ನಾವ ಇಟ್ಟು ಬಿಡೋಣ ಅಂತ ಅನ್ಕೊಂಡ್ಬಿಟ್ಟಿವಿ ನೋಡ್ಬೇಚಿಗವ. ಯೋ, ಗಣಪತಿ ಇಡೋದಂದ್ರ ಏನು ಮಕ್ಕಳ ಆಟ ಅಂತ ಅನ್ಕೊಂಡಿರನ? ಅದು ಗಣಪತಿ ಎಲ್ಲ ತಗೊಂಡ್ ಬಂದು ಪೂಜೆ ಮಾಡಿ ಎಲ್ಲ ಮಾಡ್ಬೇಕು. ನಿಮ್ಮ ಕೈಯಾಗ ಆಕೈತನ್ರಲ್ಲೋ ಅದೆಲ್ಲ ಮಾಡೋದು. ಯವ್ವ, ನಮ್ಮನ್ನ ಏನಂತ ಅನ್ಕೊಂಡಿದಿ ನೀನು? ಹಗರ ಅನ್ಕೋಬೇಡ. ನಮ್ಮನ್ನ ಸಣ್ಣರದೀವ್ ಅಂತಂದು ನಮ್ಮನ್ನ ಹಂಗ ಅನ್ಕೊಳಕ್ ಹೋಗ್ಬೇಡ. ನಾವು ವರ್ಷ ಎಲ್ಲ ನೋಡಿವಿ, ದೊಡ್ಡವರೆಲ್ಲ ಇಡ್ತಾರಲ್ಲ, ನಾವೆಲ್ಲ ನೋಡ್ಕೊಂಡಿವಿ ಏನೇನ್ ಮಾಡ್ಬೇಕು ಏನಂತಂದು. ಅದಕ್ಕ ಈಗಾಗಲೇ ಊರಾಗ ಎಲ್ಲಾ ಕಡೆ 4 ಜನ ನಮ್ಮ ದೋಸ್ತರು ಎಲ್ಲರೂ ಹೋಗಾರ. ಅದು ಅಲ್ದ ರೋಡ್ನಾಗ ಗಾಡಿನೂ ನಿಂದ್ರಿಸಿ ರೊಕ್ಕ ಪಟ್ಟಿ ಎತ್ತ ಕುಂತೀವಿ, ಪಟ್ಟಿ. ಅದಕ್ಕ ಈಗ ನಮ್ಮ ಮನೆಗೆ ಬಂದಿವಿ. ಯವ್ವ, ನೀ ರೊಕ್ಕ ಕೊಡ್ಬೇ, ಜಾಸ್ತಿ ಎಲ್ಲ ಮಾತಾಡಕ್ ಹೋಗ್ಬೇಡ. ನಂಗೆ ಲಗುನ ರೊಕ್ಕ ಕೊಡು ಗಣಪತಿ ಪಟ್ಟಿಗೆ. ಅಲ್ಲಲ್ಲೋ, ನೀವ ಇಟ್ಟಿಟ್ಟದಿರಿ, ನಿಮಗಿದೆಲ್ಲ ಎದಕ್ ಬೇಕ್ರಲ್ಲೋ? ಗಣಪತಿ ಪಟ್ಟಿ ಎತ್ತದು, ಗಣಪತಿ ಇಡೋದೆಲ್ಲ ದೊಡ್ಡವ್ರು ಇಡ್ತಾರಲ್ಲ, ಅಲ್ಲೇ ನೀವು ಪೂಜೆ ಮಾಡಿ ಹೋಗ್ರಿ, ನಡಿತೈತಿ. ಬೇಕಾದ್ರೆ ನಾ ಗವ್ಯಾಗ ಹೇಳ್ತೀನಂತ ತಗೋ, ಅವ ಸೇರ್ಸ್ಕೋತಾನ. ಇಲ್ಬೇ ದೊಡವ, ಈ ಸಲ ನಾವ್ ಬಿಡಾಕಬೇಕು. ಇದು ನಮ್ಮ ಮರ್ಯಾದೆ ಪ್ರಶ್ನೆ ಐತಿ. ಊರಾಗ ಸಣ್ಣ ಮಕ್ಕಳಂದ್ರೆ ಕಿಮ್ಮತ್ತ ಇಲ್ಲ ಬೇ, ನಮಗೆ ಬೆಲೆನ ಕೊಡಂಗಿಲ್ಲ. ಅದಕ್ಕ ಈ ಸಲ ನಾವ ಒಂದು ಗಣಪತಿ ಇಟ್ಬಿಡ್ತೀವಿ. ಅಯ್ಯ, ಆಗಲೇ ಒಂದ್ ಕಡೆ ಏರಿಯಾದಾಗ ಜಾಗ ಹಿಡ್ಕೊಂಡಿವಿ ನಾವು. ಆಗಲೇ ಎಲ್ಲ ಸ್ವಚ್ಛ ಮಾಡೀವಿ. ಬಡ ಇವತ್ತು ರೊಕ್ಕ ಎತ್ತಿ ನಾಳೆ ಅದು ಇದು ಕಟ್ಟಿಗೆ ಅವು ಇವು ಎಲ್ಲ ತಂದು ಮಂಟಪ ರೆಡಿ ಮಾಡ್ತೀವಿ ನಾಳೆ. ನಿಮ್ಗೇನ್ ಗೊತ್ತೈತಿ? ಕೊಡುಬೇ ದೊಡವ ಕೊಡುಬೇ. ಸರಿನಪ್ಪ, ಕೊಡ್ತೀನಿ ಬಿಡು. ಅಂದಂಗ ಗಣಪತಿಗೆ ಮತ್ತ ಹಂಗ ಇಡ್ತೀರನ? ಅದು ಗಣಪತಿಗೆ ನೈವೇದ್ಯಕ್ಕೆ ಏನ್ ಇಡ್ತೀರಿ? ಪ್ರಸಾದಕ್ಕ? ಅಯ್ಯ ದೊಡವ, ಅದಕ್ಕೂ ಒಂದು ಪ್ಲಾನ್ ಮಾಡಿವಿ. ಒಬ್ಬೊಬ್ಬರ ಮನ್ಯಾಗ ಒಂದೊಂದ್ ತರ ಅಡಿಗೆ ತಗೊಂಡ್ಬರ್ಬೇಕಂತಂದ. ದೊಡವ, ನೀನೇ ಒಂದ್ ಸ್ವಲ್ಪ ಹೋಳಿಗೆನಾರ ಮಾಡ್ಕೊಡ್ಬೇ. ನಮ್ಮ ಮನ್ಯಾಗ ಯಾರ ಮನ್ಯಾಗ ಕೇಳಿದ್ರು ನಮ್ಮವ್ನವ್ರು ಮಾಡಕೊಡಲ್ಲ ಅಂತಾರ್ಬೇ. ಹೋಗ, ಹೋಳಿಗೆ ಯಾರು ಮಾಡ್ಕೊಂಡ್ ಕೂತ್ಕೋತಾರ, ಬೇಕಾದ್ರೆ ಅನ್ನ ಮಾಡ್ಕೊಡ್ತೀನಿ ನೋಡು ಅಂತಾರ, ಇಲ್ಲ ಸಜ್ಜಕ ಮಾಡ್ಕೊಡ್ತೀನಿ ನೋಡು ಅಂತಾರ. ದೊಡವ ಪ್ಲೀಸ್ ಬೇ, ನೀನೇ ಹೋಳಿಗೆ ಮಾಡ್ಕೊಡ್ಬೇ ಅವತ್ತೊಂದಿನ. ಇಷ್ಟು ತನಕ ನಾವ ಎಲ್ಲ ಮಾಡ್ಕೋತೀವಿ ಅಂತಿದ್ರಿ, ಮತ್ತೀಗ ಹೋಳಿಗೆನ ನಾವು ಮಾಡ್ಕೊಡ್ಬೇಕನ್ನ ನಿಮಗ? ಅಯ್ಯ ದೊಡವ, ಹಂಗ ಅನ್ಬೇಡ್ಬೇ. ಹೋಳಿಗೆ ಒಂದ ಮಾಡ್ಕೊಟ್ಟು ಬಿಡ್ಬೇ. ಹೆಂಗ ಮತ್ತೀಗ ಗವಿ ಅಣ್ಣ ಹೇಳೋಣಂತಂದು ಕರ್ಚಿಕಾಯಿ ಎಲ್ಲ ಮಾಡಿಟ್ಟಿರಿ. ಮತ್ ನಮಗೊಂದ್ ಸ್ವಲ್ಪ ಕರ್ಚಿಕಾಯಿ. ದೊಡವ ಒಂದ್ ಸ್ವಲ್ಪ ಹೋಳಿಗೆ ಮಾಡಕೊಡ್ಬೇ ಪ್ಲೀಸ್ ಬೇ. ಸರಿ ತಗೋರಪ್ಪ, ಅವತ್ತು ಗಣಪತಿ ಇಡ್ತಿರಲ್ಲ ಅವತ್ತಿನ ದಿನ ಹೋಳಿಗೆ ಮಾಡ್ಕೊಡ್ತೀವಂತ. ಸರಿನಾ? ಏನೊಂದು 5 ಎಡಿ ಪೂರ್ತಕಲ್ಲ ಮಾಡ್ಕೊಡ್ತೀವಂತ, ತಗೊಂಡೋಗಂತಿ ಅಂತ ಆತ. ನಮ್ ದೊಡವ ಅಂದ್ರೆ ದೊಡವ ಶಾಣಿ ಐತಿ. ನಮ್ ದೊಡವ ನಾನು ಏನ್ ಕೇಳಿದ್ರು ಮಾಡ್ಕೊಡ್ತಾಳೆ. ಪೂಸಿ ಹೊಡೆದಿದ್ದು ಸಾಕು, ತಡ ರೊಕ್ಕ ತಗೊಂಡ್ಬರ್ತೀನಿ. ಅಂದಂಗ ಗಣಪತಿ ತರಕ್ಕೆ ಯಾರು ಹೋಗ್ತೀರಿ ನೀವು? ನಾವ 4 ಜನ ಹೋಗ್ತೀವಿ. ಆಗಲೇ ನೋಡಿಟ್ಟು ಬಂದಿವಿ, 7 ಇಟ್ಟು ಬಂದಿವಿ ಒಂದ್ ಸಣ್ಣ ಗಣಪತಿಗೆ. ಈಗ ರೊಕ್ಕ ಎಲ್ಲ ಕುಡ್ಸಿದ್ಮೇಲೆ ಹೋಗಿ ತಗೊಂಡ್ ಬಂದ್ಬಿಡ್ತೀವಿ ಅವತ್ತಿನ ದಿನಾನ. ಎಲ್ಲ ತಯಾರಿ ನಡೆಸಿರಿ ಬಿಡಪ್ಪ ನೀವು. ಹ್ಞೂ ದೊಡವ, ಮತ್ತೆ 1 ತಿಂಗಳಿಂದನ ತಯಾರಿ ನಡೆಸಿವಿ ಗಣಪತಿ ಇಡಾಕ. ಮನ್ಯಾಗ ಹಬ್ಬದಾಗ ಒಂದು ಸಣ್ಣ ಕೆಲಸ ಮಾಡಂಗಿಲ್ಲ, ಹೊರಗಡೆ ಗಣಪತಿ ಇಡಾಕ ಎಷ್ಟು ನಡೆಸಿರಲ್ಲ ನೀವು ಕೆಲಸನ. ಹಂಗಲ್ಲ ಬೇ ದೊಡವ, ಇವ್ ಮತ್ತೆ ವರ್ಷ ಎಲ್ಲಾರು ಇಡ್ತಾರಲ್ಲ, ನಮಗೂ ಇಡ್ಬೇಕಂತ ಆಸೆ ಇತ್ತು. ಹೋದ ವರ್ಷನೇ ಇಡ್ಬೇಕಂತ ಅನ್ಕೊಂಡ್ವಿ. ಆದ್ರೇನ ಸಣ್ಣರಿದ್ವಲ್ಲ, ಅದು ಅಲ್ದ ರೊಕ್ಕನೂ ಕೂಡ್ಲಿಲ್ಲಪ್ಪ ಹೋದ ವರ್ಷ. ಅದಕ್ಕ ಈ ಸಲ 1 ತಿಂಗಳಿಂದನ ತಯಾರಿ ನಡೆಸಿವಿ, ಗೊತ್ತನ? ನಮಗೂ ತಿನ್ನಾಕ ರೊಕ್ಕ ಕೊಟ್ಟಿರ್ತಿದ್ರಲ್ಲ ನೀವು ಮನ್ಯಾಗ, ಅವನ್ನೂ ತೆಗೆದಿಟ್ಟಿವಿ. ಎಲ್ಲ ತೆಗೆದಿಟ್ಟು ಈ ಸಲ ನೋಡ್ರಿ ಬೇ, ನೀವು ಮತ್ತೆ ನೋಡಾಕ್ ಬರ್ಬೇಕು ನಾವು ಗಣಪತಿ ಇಟ್ಟಿದ್ದನ್ನ.
ಸರಿ ಆಯ್ತು ತಗೋರಪ್ಪ. ನೀವು ಗಣಪತಿ ಇಟ್ಟಿದ್ದನ್ನ ಹೆಂಗೆ ಇಟ್ಟಿರಿ ಏನು ಮಾಡಿರಿ ಅಂತ ನಾವು ನೋಡಕ್ಕೆ ಬರ್ತೀವಂತ ತಗೋ. ತಗೋ ಚೋಟೆ, ಇದ್ರಾಗ 200 ರೂಪಾಯಿ ಐತೆ ನೋಡು, ತಗೋ. 200 ರೂಪಾಯಿ ಅದೇ ಚಲೋ ಆತದೆ ಹಂಗಾರ. ಇವೇ ನೀವು ಹುಡುಗರು ಈ ನಮ್ನಿ ನಿಂತಾವಲ್ಲ ಮನ್ಯಾಗ. ಏ ಹುಡುಗರ ಸರ್ಕಾರಿ ಇಲ್ಲ ತಗ ಸರ್ಕಾರಿ. ಲೇ ಚೋಟ, ನಿಮ್ಮಮ್ಮ ಬಂದ್ಲ ಬಾಲೇಪ ನೀನ ಮಾತಾಡ್ಬಾ, ಇಲ್ಲ ಅಂದ್ರೆ ರೊಕ್ಕನ ಕಸ್ಕೊಂಡ್ಬಿಡ್ತಾಳೆ ನಿಮ್ಮಮ್ಮ. ಹ್ಞೂ ಲೇ ಚೋಟ, ಹೋದ್ಸಲ ಹಂಗ ಮಾಡಿದ್ಲ, ನಿಮ್ಮ ಮನ್ಯಾಗ ರೊಕ್ಕ ಕೊಟ್ರ ರೊಕ್ಕನ ಕಸ್ಕೊಂಡ್ ಕಳ್ಸಿದ್ಲ ಲೇಪ ನಮಗ, ನೀನ ಬಾಲೇಪ ಮುಂದಕ್ಕ. ಚೋಟ್ಯಾ ನಿನಗೆ ಎಷ್ಟು ಸಲ ಹೇಳಿಲ್ಲ ಆ ನೀ ಹುಡುಗರ್ನೆಲ್ಲ ಮನಿ ಒಳಗೆ ಕರ್ಕೊಂಬರ್ಬೇಡ ಅಂತಂದು ಮತ್ತೆ ಮನಿ ಒಳಗೆ ಕರ್ಕೊಂಬಂದೇನ ನೀನು? ಯಮ್ಮ ನಾನೇನು ಬೇಕಂತ ಕರ್ಕೊಂಬಂದಿಲ್ಲ ಅವ್ರನ್ನ, ಗಣಪತಿ ಪಟ್ಟಿ ಕೇಳಾಕಂತ ಬಂದೀವಿ ನಾವು ಅಷ್ಟ್ರು ಇಲ್ಲಿಗೆ. ಏನು ಗಣಪತಿ ಪಟ್ಟಿ ಕೇಳಕಂತ ನೀವು ಬಂದಿರನ? ಗಣಪತಿ ಇಡ್ತೀನಂತ ಸುಳ್ಳು ಹೇಳಿ ರೊಕ್ಕ ತಗೊಂಡೋಗಿ ಅಲ್ಲಿ ತಿಂದು ಮಜಾ ಮಾಡ್ತೀರಿ. ಸುಳ್ಳ ಇಲ್ಲಿ ಗಣಪತಿ ಪಟ್ಟಿ ಅಂತ ರೊಕ್ಕ ಇಸ್ಕೊಂಡು ಹೋಗಿರನು? ಯವ್ವಾ ಕೈಯಾಗ ಎಷ್ಟೋ ರೊಕ್ಕ ಇದ್ದಂಗೈತಲ್ಲ, ಎಷ್ಟು ಕೊಟ್ಟಾರ ಮನ್ಯಾಗ? ಅವ್ವ 200 ರೂಪಾಯಿ ಕೊಟ್ಟಾಳ. ಕೊಡ ಇಲ್ಲಿ 200 ರೂಪಾಯಿ ಅಂತ. 200 ರೂಪಾಯಿಗೆ ಏನು ಕಿಮ್ಮತ್ ಐತಾನೆ ಏನಿಲ್ಲ. ಗಣಪತಿ ಪಟ್ಟಿಗೆ 200 ರೂಪಾಯಿ ಕೊಟ್ಟ, ಬೇಕಾದ್ರೆ 10 ರೂಪಾಯಿ ಆಯ್ತಾ ಇಲ್ಲ 20 ರೂಪಾಯಿ ಕೊಟ್ಟು ಕಳಿಸ್ರಿ. ಅದನ್ನ ಬಿಟ್ಟು 200 ರೂಪಾಯಿ ಕೊಟ್ಟಾರಿಲ್ಲಿ. ಅತ್ಯಾರ ಇರ್ಲಿ ಬಿಡ್ರಿ, ಏನೋ ಗಣಪತಿ ಇಡ್ತಾರಂತ ಅದು ಇದ ಮೊದಲನೇ ಸಲ ಇಡಾಕುಂತಾರ, ಅದಕ್ಕೆ ಎಷ್ಟಿತ್ತು ಅಷ್ಟು ರೊಕ್ಕ ಕೊಟ್ಟೈತಿ ಬಿಡ್ರಿ, ಅದನ್ನ ಯಾಕೆ ನೀವು ಕಸ್ಕೋತೀರಿ? ಏ ಚೋಟ್ಯಾ ಚಂದನ ಅಂತಂಗೆ ಸುಮ್ಮನೆ 10 ರೂಪಾಯಿ ಇಲ್ಲ 20 ರೂಪಾಯಿ ಇಸ್ಕೊಂಡೋಗಿ ಮನ್ಯಾಗ ಅದನ್ನ ಬಿಟ್ಟು 200 ರೂಪಾಯಿ ಇಸ್ಕೊಂಡು ಹೊಂಟಾರ. ನಡಿ ಮನೆಯಿಂದ, ನಡಿ ಎಲ್ಲರೂ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಾರ ಮನೆ ಒಳಗೆ. ಯಮ್ಮ ಕೊಡ್ಬೇ ರೊಕ್ಕನ, ನಾವು ಗಣಪತಿ ಇಡಾಕಂತಂದ ಇಸ್ಕೊಂಡು ಹೊಂಟಿವಿ, ತಿನ್ನಾಕಲ್ಲ. ಕೊಡು, ಬೇಕಾದ್ರೆ ನಿಂಗೆ ಏನಾರ ಅನುಮಾನ ಇದ್ರ ಗಣಪತಿ ಹಬ್ಬದ ದಿನ ಬಂದು ನೋಡ್ಬೇಕಾರ. ಅದು ಒಂದು ನೋಡಕ್ಕೆ ಬರ್ತೀನಿ ನಿನಗೆ. ನಡಿ ಸುಮ್ಮನೆ ಎಲ್ಲರೂ ಇಲ್ಲಿಂದ ಹೋಗ್ತಾ ಇರ್ಬೇಕಷ್ಟ. ಯಮ್ಮ ಕೊಡಬೇ, ನಾನು ನಿಜವಾಗ್ಲೂ ನಾವು ಗಣಪತಿ ಇಡಾಕೊಂತೀವಿ, ನಮ್ಮ ರೊಕ್ಕ ನಮಗೆ ಕೊಡು, ಅದೇ ನಿಂದಲ್ಲ ರೊಕ್ಕ, ಅವ್ವ ಮತ್ತು ದೊಡ್ಡವ ಅವ್ರು ಕೊಟ್ಟಿದ್ದ ರೊಕ್ಕನ ನಮ್ಗೆ ಕೊಡು, ನಮ್ಮ ರೊಕ್ಕನ. ಯಮ್ಮ ಕೊಡಬೇ ರೊಕ್ಕನ, ಎದಕ್ಕೆ ಕಸ್ಕೊತಿದಿ? ದೇವ್ರಿಗೆ ಕೊಟ್ಟಿದ್ದ ರೊಕ್ಕ. ದೇವ್ರಿಗಂತ ದೇವ್ರೇನೋ 200 ರೂಪಾಯಿನ ಕೊಡು 300 ರೂಪಾಯಿನ ಕೊಡು ಅಂತ ಅನ್ನಂಗಿಲ್ಲ. 10 ರೂಪಾಯಿ ಕೊಡ್ತೈತಿ, ಸುಮ್ಮನೆ ಇಸ್ಕೊಂಡು ಹೋಗ್ತಾ ಇರ ಅಷ್ಟೇ. ನೀ ಹಿಂಗ ಮಾಡ್ತಾ ಇರೋ ನೋಡಂತೆ ಅಂತ ನೀನು ಈ ಗಣಪತಿಗೆ ಕೊಟ್ಟಿರೋ ರೊಕ್ಕನ ಕಸ್ಕೊಂಡಿಲ್ಲ ನೋಡಂತೆ ಅಂತ ನಿನಗ ಗಣಪತಿ ಹಬ್ಬ ಅನ್ನಷ್ಟಿಗೆ ಜ್ವರ ಬಂದು ಹೆಂಗ ಬಿದ್ಕೊಂಡಿರ್ತಿದಿ ನೋಡಂತೆ ಅಂತ ಹಾಸಿಗೆ ಇರೋದು ಮಲ್ಕೊತಿದಿ ನೀನು, ನಮಗ್ ರೊಕ್ಕ ಕೊಡಲ್ಲಲ್ಲ ನೀನು. ಅಲ್ಲ ಚೋಟದಿದಿ ನನಗ ಶಾಪ ಹಾಕ್ತೀಯಲ್ಲ ನೀನು? ಹಂಗಾರ ನಾ ರೊಕ್ಕ ಕೊಡಂಗಿಲ್ಲ ನೋಡ್ಲು, ಅದೇನು ಮಾಡ್ಕೋತಿದಿ ಮಾಡ್ಕೊ ನೀನು. ಯವ್ವ ನನಗೆ ರೊಕ್ಕ ಬೇಕಂದ್ರೆ ಬೇಕು ಬೇ, ನನಗೆ ಇಸಿದ್ ಕೊಡಿಸ್ಬೇ, ಅದೇನು ಈಗ ಅಮ್ಮನಲ್ಲದ ರೊಕ್ಕ ಇಸಿದ್ ಕೊಡಿಸ್ಬೇ. ಅತ್ಯಾರ ಆ ಹುಡುಗ ಕಾಡ್ಸಿದ್ದೆ ಸಾಕು, ರೊಕ್ಕ ಕೊಡ್ರಿ, ಅವ್ನು ಅಳಾ ಕುಂತಿಲ್ಲ. ಅಯ್ಯ ನಾನು ಇದಕ್ಕೆ ಕಾಡಿಸ್ಲಿ ಅವನಿಗೆ? ನಾನು ನಿಜವಾಗ್ಲೂ ರೊಕ್ಕ ಕುಸ್ಕೊಂದಿನಿ, ನಾನಂತೂ ರೊಕ್ಕ ಕೊಡಂಗಿಲ್ಲ. ಏನಾರ ಯಾಕೆ ಮಾಡ್ಕೊಂಡು ಹೋಗ್ಬೇಕಾದ್ರೆ 10 ರೂಪಾಯಿನಾರ 20 ರೂಪಾಯಿನಾರ ಕೊಟ್ಟು ಕಳ್ಸು. ಅತ್ಯಾರ ಅದೇನು ನಿಮ್ಮ ರೊಕ್ಕ ಅಲ್ಲ, ನಮ್ಮ ಹತ್ರ ಇದ್ದಿದ್ದ ರೊಕ್ಕ ನೇತ್ರ ಕೊಟ್ಟಿದ್ಲು ನಿನ್ನೆ, ಅದನ್ನ ಕೊಡ್ರಿ ಅತ್ಯಾರ. ಅದನ್ನೇ ಕಸ್ಕೊಂದಿರಿ ನೀವು? ಏನೋ ದೇವ್ರಿಗೆ ಕೊಡ ಅಂತ ಅಂದಾನಿಲ್ಲ, ಕೊಟ್ಟೈತಿ ಸುಮ್ಮನೆ ಕೊಡ್ರಿ. ಈ ಮನ್ಯಾಗ ಇದ್ದಿದ್ದ ರೊಕ್ಕ ಎಲ್ಲ ನನವ, ಈ ರೊಕ್ಕನ ಮಾತ್ರ ನಾ ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ ಅಷ್ಟೇ. ಬೇಯಮ್ಮ ನೀನು ನಮ್ಮ ಗಣಪತಿ ಕೊಟ್ಟಿದ್ ರೊಕ್ಕನ ಕಸ್ಕೊಂಡು ಹೋಗಿಲ್ಲ ನೋಡಂತಿ ಅಂತ ಗಣಪತಿನ ನಿನಗೆ ಶಾಪ ಕೊಡ್ತಾನೆ. ಈ ಜ್ವರ ಬಂದು ನಳ್ಕೊಂತ ಹಾಸಿಗೆ ಹಿಡಿದು ಮುಕ್ಕೋತಿದ್ದಿ ನೋಡು ಬೇಕಾರ. ಈ ಚೋಟೆ ಇರ್ಲಿ ಬಿಡ, ಹಂಗೆಲ್ಲ ದೊಡ್ಡವ್ರಿಗೆ ಮಾತಾಡಬಾರ್ದು. ದೊಡವ ನಂಗೆ ರೊಕ್ಕ ಬೇಕು ದೊಡವ, ನೀವು ಎಂತ ಚಂದ ಕೊಡ್ತಿದ್ರಿ 200 ರೂಪಾಯಿ, ಎಲ್ಲರೂ ಬರೀ 10 ರೂಪಾಯಿ 20 ರೂಪಾಯಿ ಕೊಡಾಕೊಂತಿದ್ರು, ನೀವ 200 ರೂಪಾಯಿ ಕೊಟ್ಟಿದ್ರಿ, ಎಷ್ಟು ಖುಷಿ ಆಗಿದ್ವಿ ನಾವು. ಈಗ ಅದನ್ನು ಕಸ್ಕೊಂಡು ಹೋದ್ಲು ಅಮ್ಮ, ನಮ್ಗೆ ಈಗ ರೊಕ್ಕ ಬೇಕು. ಇರ್ಲಿ ಬಿಡು ಚೋಟ್ಯ, ನಡಿ ಮತ್ತ ನಿಮ್ಮಮ್ಮ ಬಂದ್ಲಂದ್ರ ಅವ್ರು ಕೊಟ್ಟಿದ್ ರೊಕ್ಕ ಅದಾವಲ್ಲ ನಮ್ಮ ಹತ್ರ, ಅವನು ಕಸ್ಕೊಂಡ್ ಬರ್ತಾವ್, ನಡಿಲೇಪ ನಡಿ. ಯವ್ವ ಇನ್ನೊಂದು 100 ರೂಪಾಯಿನಾರ ಇದ್ರೆ ಕೊಡಬೇ ಯವ್ವ, ಪ್ಲೀಸ್ ಬೇ, ಬೇಕಾದ್ರೆ ನೇತ್ರ ರೊಕ್ಕ ಬಂದ್ಮೇಲೆ ಇಸಿದ್ ಕೊಡಿಸ್ತೀನಂತ ಕೊಡಬೇ. ಇಲ್ಲಲ್ಲೋ ಚೋಟೆ, ನನ್ನ ಹತ್ರ ಇದ್ದಿದ್ದೆ 200 ರೂಪಾಯಿ ಇತ್ತು, ಅದನ್ನ ನೀವು ಕೊಟ್ಟಿದ್ದೆ. ಈಗ ನನ್ನ ತಾಲೂ ರೊಕ್ಕನ ಇಲ್ಲ. ದೊಡವ ನಿನ್ ತಾಲರ ಇದ್ರೆ ಕೊಡಬೇ ದೊಡವ, ಪ್ಲೀಸ್ ಬೇ ದೊಡವ. ಕೊಡ್ತೈತಿ ಬಿಡು ಚೋಟು, ನನ್ನ ಹತ್ರ ಐತಿ 200 ರೂಪಾಯಿ ಕೊಡ್ತೀನಂತ, ನೀ ಹಾಳಾಕ್ ಹೋಗ್ಬೇಡ, ನೀ ಸುಮ್ಮನೆ ಆಗ. ಪಂಚಿ ಅಲ್ಲೇ ಅಡುಗೆ ಕೋಣ್ಯಾಗ ಇದು ಸಾಸಿವೆ ಡಬ್ಬ್ಯಾಗ 200 ರೂಪಾಯಿ ಇಟ್ಟು ನೋಡಿ ತೊಗೊಂಬೋಗದನ್ನ. ಅಲ್ಲಿ ಅಕ್ಕ ಈಗ ಮನ್ಯಾಗ ರೊಕ್ಕ ಇರೋದೇ ಅದೇ 200 ರೂಪಾಯಿ, 400 ರೂಪಾಯಿ ಇತ್ತಾ? ನನ್ನ ಹತ್ರ ಒಂದು 200, ನಿನ್ನ ಹತ್ರ ಒಂದು 200 ಇತ್ತು. ಅಂಬವನ ಹತ್ರ ಇದ್ದಿದ್ದೆ ಪಾಪ ನಿನ್ನೆ ಖರ್ಚಿಗೆ ಅದು ಇದು ತರ್ಸಕ್ಕಂತ ಆತು. ಈಗ ನನ್ನ ಹತ್ರ ಇದ್ದಿದ್ದು ಅದೇ ಕೊಟ್ಟಿದ್ದೆ, ಮತ್ತು ಮನ್ಯಾಗ 200 ರೂಪಾಯಿ ಇತ್ತಲ್ಲಿ ಬೇಕ, ಮತ್ತು ಎದಕ್ಕಾರ ಖರ್ಚಿಗೆ ಬೇಕಾದ್ರೆ. ಯವ್ವ ಅತ್ತಾಗ 100 ರೂಪಾಯಿನಾರ ಕೊಡಬೇ ಯವ್ವ. ಇರ್ಲಿ ತಗೋ ಪಂಚವ, ಹೆಂಗ ಒಂದು ದೇವ್ರು ನಡೆಸ್ತಾನೆ ತಗೋ. ಈಗೇನು ಮನ್ಯಾಗೆಲ್ಲ ಸಂತಿ ಐತಲ್ಲ, ಪರವಾಗಿಲ್ಲ 200 ರೂಪಾಯಿನೂ ಕೊಟ್ಬಿಡು. ಪಾಪ ಅವ್ಕೆ 200 ರೂಪಾಯಿ ಕೊಟ್ಟಿದ್ದಕ್ಕೆ ಹುಡುಗರು ಭಾಳ ಖುಷಿಯಾಗಿದ್ರು. ಅನ್ನ ಮತ್ತೆ ಒಂದು ಸಣ್ಣ ಹುಡುಗ್ರ ಕೈ ನಂಗೆ ರೊಕ್ಕ ಕಸ್ಕೋಬಾರ್ದು, ದೇವ್ರಿಗೆ ಕೊಟ್ಟಿದ್ದು ಅನ್ನೋದು ಖಬರ್ ಇಲ್ಲ ಆಕೆಗೆ. ಇರ್ಲಿ ಪರವಾಗಿಲ್ಲ, ಅದೇ 200 ರೂಪಾಯಿ ತಂದು ಕೊಡು, ನಡೀತೈತೆ ತಗೋ. ಮತ್ತೀಗ ಎದಕ್ಕಾರ ಬೇಕಾತಂದ್ರೆ ನೇತ್ರವನ್ನ ಹತ್ರ ಕೇಳಕ್ಕೆ ಬರ್ತೈತಿ, ಹೋಗಿ ಅದನ್ನ ತಂಬ. ಸರಿ ಆಯ್ತಕ್ಕ.
ಚೋಟು ಅಳಬಾರ್ದು ಹಂಗೆಲ್ಲ. ಗಣಪತಿ ಇಡಾಕ್ ಕುಂತಿರಿಲ್ಲ, ಖುಷಿ ಖುಷಿಯಾಗಿ ನಕ್ಕೊಂತ ಇಡ್ಬೇಕು. ಈ ಥರ ಎಲ್ಲ ಅತ್ಕೊಂತ ಇಡಬಾರ್ದು. ಅತ್ಕೊಂತ ಇಟ್ಟೆ ಅಂದ್ರೆ ಗಣಪತಿಗೆ ಸಿಟ್ಟು ಬಂದ್ಬಿಡ್ತೈತಿ. ನೀವು ನಕ್ಕೊಂತ ಇಟ್ಟೆ ಅಂದ್ರೆ ಗಣಪತಿ ಖುಷಿ ಆಕೈತಿ. ನಗ ನನ್ನ ಮುದ್ದು ದೊಡವ. ಗಣಪತಿ ಇಡೋ ಮುಂದೆ ನೀವು ಜಗಳ ಆಡ್ಕೊಂತ ನಿಂತ್ಕೋಬೇಡ್ರಿ. ಚಂದನ ತಂಗ ನಕ್ಕೊಂತ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊಂತ ಹೊಂದಾಣಿಕೆ ಮಾಡ್ಕೊಂತ ಇಡ್ರಿ. ಏನ ಸರಿ ಆತ ದೊಡವ. ಹ್ಞೂ ದೊಡವ, ಹಂಗ ಮಾಡ್ತೀವಿ. ಚೋಟು ತಗೋ, ಈ ರೊಕ್ಕನ ತಗೊಂಡು ಮೊದ್ಲು ಇಲ್ಲಿ ಮನೆಯಿಂದ ಓಡೋಗ್ರಿ. ಇಲ್ಲ ಅಂದ್ರೆ ಮತ್ತೆ ನಿಮ್ಮ ಅಮ್ಮ ಬಂದಂದ್ರೆ ಇದನ್ನು ಕಸ್ಕೊತಾಳ ನೋಡ್ರಿ. ಸರಿ ಆತ ಬೇವ, ನಾನು ಆಮೇಲೆ ಬರ್ತೀನಂತ ತಗೋರಿ. ನಿಮ್ಮ ಜೊತೆಗೆ ಆಮೇಲೆ ಮಾತಾಡ್ತೀನಂತ. ನಡೀರಿ ಲೇಪ ನಡೀರಿ, ಮತ್ತೆ ನಮ್ಮಮ್ಮ ಬಂದಂದ್ರೆ ಇದನ್ನು ಕಸ್ಕೊತಾಳ ನಡ್ರಿ.